ಮತ್ತೆ ಶಿಲಾ ತಪಸ್ವಿನಿ ಅಧ್ಯಾಯದಲ್ಲಿ ಸೀತೆ ಗಿರಿಜೆನ ಪೂಜೆ ಮಾಡೋದು ಕೂಡ ಬರುತ್ತೆ. ಗಿರಿಜೇಶನಂ ಪೂಜಿಸಿದಳು ಸೀತೆ ಅಂತ. ಹೌದಾ, ಮತ್ತೆ ಅವಾಗ ಹೇಳಿದ್ದಲ್ಲ, ಮತ್ತೆ ಅದೇ ಪ್ರಶ್ನೆ ಹುಟ್ಟುತ್ತಲ್ಲಿ. ಆ ಸಂದರ್ಭ ಬಹಳ ಚೆನ್ನಾಗಿದೆ. ಅದು ಬಹುಶಃ ನಿಮ್ಗೆ ಇಷ್ಟ ಆಗ್ಬೋದು. ಏನು ಅಂತ ಹೇಳ್ತೀನಿ. ವಿಶ್ವಾಮಿತ್ರ ರಾಮ ಲಕ್ಷ್ಮಣರನ್ನ ಕರ್ಕೊಂಡೋಗಿ ಕಾಡಿನಲ್ಲಿದ್ದು ರಾಕ್ಷಸರನ್ನೆಲ್ಲ ಓಡಿಸಿ ಜನಕರಾಜನ ಹತ್ರ ಕರ್ಕೊಂಡು ಹೋಗ್ತಾನೆ. ವಿಶ್ವಾಮಿತ್ರನ ಮುಂಚೆನೆ ಗೊತ್ತಿದ್ದಲ್ಲ ಅನ್ನೋ ರೀತಿ ನಾವು ಅನ್ಕೋಬೇಕಾಗುತ್ತೆ. ಅಲ್ಲಿ ಹೋದಾಗ ರಾಮ ಲಕ್ಷ್ಮಣನ ನೋಡಿ ಜನಕರಾಜ ಸೂಚನೆ ತಗೊಂತಾರೆ ವಿಶ್ವಾಮಿತ್ರನಿಂದ. ಖುಷಿ ಆಗ್ಬಿಡುತ್ತೆ ಅವನಿಗೆ. ಆದ್ರೆ ಬಿಲ್ ಮುರಿಬೇಕು ಅಲ್ವಾ, ಶಿವಧನಸ್ಸನ್ನ ಮುರಿಬೇಕು. ಈ ಸುದ್ದಿ ಸೀತೆಗೆ ಹೋಗುತ್ತೆ. ಸೀತೆ ಏನ್ ಮಾಡ್ತಾಳೆ, ರಾಮ ಲಕ್ಷ್ಮಣ ಕೊಳದ ಒಂದು ಬದಿಲಿ ನಿಂತ್ಕೊಂಡು ಕೊಳಕ್ಕೆ ಕಲಿಸ್ತಾ ಇರ್ಬೇಕಾದ್ರೆ ರಾಮ ಕೂಡ ಕಲಿಸಿಟ್ಟಿರ್ತಾನೆ, ರೂಟ್ ಮಾಡ್ತಿರ್ತಾನೆ. ಈ ಕಡೆ ಸೀತೆ ನೋಡ್ತಾಳೆ, ನೋಡ್ತಾಳೆ. ನೋಡಿದ ತಕ್ಷಣ ಅವಳಿಗೆ ಒಂಥರ ಮೈಂಡ್ ಕೆಟ್ಟೋಗ್ಬಿಡುತ್ತೆ. ಓಡ್ ಬಂದ್ಬಿಡ್ತಾಳೆ. ಎಲ್ಲ ಓಡ್ ಬರ್ತಾರೆ ಅವಳ ಜೊತೆ, ಅಕ್ಕ ತಂಗಿರಲ್ಲ. ಯಾಕೆ, ಏನಾಯ್ತು, ಯಾಕೆ ಓಡ್ ಬಂದೆ ಅಂತ. ನನಗೆ ಬಹಳ ದಿವಸದಿಂದ ಒಂದು ಕನಸು ಬರ್ತಾ ಇತ್ತು. ಆ ಕನಸಲ್ಲಿ ಒಬ್ಬ ಹುಡುಗ ನನ್ನ ಕಾಡ್ತಾ ಇದ್ದ. ಆ ಹುಡುಗನ್ ನಾನೇ ಇವತ್ತು ನೋಡಿದೆ. ನಿಮ್ಮ DDLJ ಕತೆ. ಹೌದಾ ಅಂತಂದ್ರೆ ಅವಳು ಬೇಜಾರ್ ನೋಡಿ, ಎಲ್ಲ ಬೇಜಾರ್ ಪಡ್ತಾರೆ. ಅಷ್ಟೇ ಇನ್ನೊಬ್ರು ಯಾರೋ ಸುದ್ದಿ ತರ್ತಾರೆ. ಗೊತ್ತಾ ನಿಂಗೆ, ಅಲ್ಲಿ ಬಂದಿದ್ದಾರಲ್ಲ, ಅದ್ರಲ್ಲಿ ರಾಮ ಅಂತ ಒಬ್ಬ ಇದ್ದಾನಂತೆ, ಅವನು ನಿನ್ಗೆ ಮದುವೆ ಆಗೋಕೆ ಪ್ರಯತ್ನ ಪಡ್ತಾನಂತೆ, ಬಿಲ್ ಎತ್ತಾನಂತೆ ಅಂತ. ಅದಕ್ಕೆ ಇವಳು ಸೀತೆ ಹೇಳೋದೇನ್ ಗೊತ್ತಾ, ಅದ್ಯಾಕೆ ಅವ್ನು ಬಿಲ್ ಎತ್ತಬೇಕು, ನಾನು ಒಪ್ಕೊಂಡಾಯ್ತಲ್ಲ. ಆ ಸಂದರ್ಭ ಬಹಳ ಚೆನ್ನಾಗಿದೆ. ಓದ್ತೀನಿ ಕೇಳಿಸ್ಕೊಳ್ಳಿ. ಅದಾದ್ಮೇಲೆ ಈ ಪೂಜೆ ಬರೋದು. ಅದಕ್ಕೋಸ್ಕರ ಆ ಸಂದರ್ಭ ಇತ್ತ. ಹರಶರಾಸನವಂತೆ ತೆಗೆ ಪರೀಕ್ಷೆಯದೇಕೆ, ತಾನೊಲಿದ ನಲ್ಲಂಗೆ ಹರಶರಾಸನದ ಪರೀಕ್ಷೆ ಯಾಕೆ, ಜಗದೇಕ ವೀರಂಗೆ ಪದ್ಧತಿಯ ಪಾಳ್ತೊಳರು ಮೆಡರೇಕೆ. ಆದ್ರೆ ಇದೇ ಸೀತೆ ಅವನು ರಾಕ್ಷಸ ರಾವಣ ಬಂದಾಗ ಮುರಿಬೇಡ, ಹೆಣಬಾರವಾಗು, ಬಿದ್ದೋಗ್ಲಿ ಅವನಂತ ಬೇಡ್ಕೊಂಡೋಳು. ಈಗ ಏನ್ ಹೇಳ್ತಾಳೆ ನೋಡಿ, ಹರಶರಾಸನವಂತೆ ತೆಗೆ ಪರೀಕ್ಷೆಯದೇಕೆ, ತಾನೊಲಿದ ನಲ್ಲಂಗೆ ಜಗದೇಕ ವೀರಂಗೆ ಪದ್ಧತಿಯ ಪಾಳ್ತೊಡರು ಮೆಡರೇಕೆ, ತುಕ್ಕಡರಿ ಮುರಿಯಲ ರುದ್ರ ಚಾಪಂ. ಅವಳೆ ಶಾಪ ಆಗ್ತಾವಳೆ. ಅದಕ್ಕೆ ಹೇಳಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ಎನ್ನುತ್ತೆ ಸೀತಾ ಕನ್ಯೆ ಮನದಿ ನೆನೆದಳೋ ಮರೆತು, ತನ್ನಿನ ಅಂದಿನವರೆಗೆ ಬೇರೆ ಬಣಗರ ಸರಿ ಮತ್ತೆ ಲಂಕೇಶನಿಂದ ಶರತ ತನುಜನೆಗಾಗಿ ಕಾಯ್ದಿತ್ತೆಂಬುದಂ ಮರೆತು. ಅವನಿಗೆ ಮಣಿದೆ, ಯಾರಿಗೆ, ದಶಕಂಠನಿಗೆ ಮಣಿದೆ. ಇದುವರೆಗೂ ನಿನ್ಗೆ ಒಳ್ಳೆ ಗಂಡು ಬರ್ಲಿ ಅಂತ ಕಾಪಾಡ್ಕೊಂಡಿದ್ದ ಧನಸ್ಸಿಗೆನೆ ಇವತ್ತು ಒಳ್ಳೆ ಶಾಪ ಆಗ್ತಾವಳೆ. ಗೊತ್ತಲ್ಲ ನಿಮ್ಗೆ. ತುಕ್ಕಡಿರೆ ಮುರಿಯಲ ರುದ್ರ ಚಾಪಂ ಎನ್ನುತ್ತೆ ಸೀತಾ ಕನ್ಯೆ ಮನದಿ ನೆನೆದಳೋ ಮರೆತು, ತನ್ನನ ಅಂದಿನವರೆಗೆ ಬೇರೆ ಬಣಗರಸರಿಂ ಮತ್ತೆ ಲಂಕೇಶನಿಂ ದಶರಥ ತನುಜಗಾಗಿ ಕಾಯ್ದಿತ್ತೆಂಬುದಂ ಮರೆತು. ಹಿಂದೆ ರಾವಣನಂದು ಬಂದಾಗಳ್ ಓದನುವೆ ಕಾಪಾಡು ಬಾಲೆಯುಂ, ಕೈ ಮುಗುವೆ ಕಾಲ್ಗರಗಿ ಮುರಿಯದಿರ್ಬಾಗದಿರ್ ಸುರಮೇರು ಬಾರದಿಂ ದೈತ್ಯನೆತ್ತದ ತೆರದಿ ಬಾರಗೊಂಡ ಬಲೆಯಂ ಪೊರೆ, ಎಂದೆರೆದ ತರುಣಿ ತಾನಿಂದು. ಏನ್ ಹೇಳ್ತಾವಳೆ, ಹಗುರಾಗು ಗರಿಯಂತೆ ಬಾಗು ಬಳ್ಳಿಯ ತೆರದಿ ರಾಮಂಗೆ ಮುರಿದು ಬೀಳ್ವೋದನುವೆ ಎಂದು ಪರಿಪರಿಯಿಂದ ಭಿನ್ನ ಹಂಗೈದಳನೆ ನಿಂದಾ ಸ್ತುತಿಗಳೆಲ್ಲ ಮಾ ಸಮಯವತ್ತಿಗಳಂತೆ. ನೆಕ್ಸ್ಟ್ ಬರೋದು ಇಂಪಾರ್ಟೆಂಟ್. ಇಷ್ಟೆಲ್ಲ ಆಗಿ ರಾಮನ ಬಲಕ್ಕೆ ತನ್ನ ಪ್ರೇಮದ ಬಲವನೀಯಲೆಂದು ನೊಂಪಿ ಅನ್ನೋಂತು ಹೃತ್ಪದ್ಮದಿಂದೆ ಪೂಜಾತೆ ಗಿರಿಜೇಶನಂ ಪೂಜಿಸಿದಳ ರಾತ್ರಿ ನಿತ್ಯ ನೈವೇದ್ಯಮಂ ನೀಡಿ. ಸೀತೆ ಕೂಡ ಪೂಜೆ ಮಾಡ್ತಾಳೆ. ಇದು ಕುವೆಂಪು ಅವರ ಕಲ್ಪನೆ. ಶಾಪ ಹಾಕದವಳು ಯಾರಿಗೆ, ಬಿಲ್ಲಿಗೆ ಪೂಜೆನೂ ಮಾಡ್ತಾಳೆ, ಆ ಬಿಲ್ ಮುರಿದೋಗ್ಲಿ ಅಂತ.